ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತನಾಡಿರುವಂತಹ ಕೆಎಸ್ ಈಶ್ವರಪ್ಪ, ಸಂತೋಷ್ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ. ಕಾಂಟ್ರಾಕ್ಟರ್ ಸಂತೋಷ್ ತನ್ನ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಸಚಿವ ಪ್ರಿಯಾಂಕ ಖರ್ಗೆ ಕಾರಣ ಎಂದು ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ. ನೈತಿಕ ಹೊಣೆ ಹೊತ್ತು ತಮ್ಮ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡಿದ್ರು. ಸಚಿವ ಪ್ರಿಯಾಂಕ ಖರ್ಗೆ ಜೈಲಿಗೆ ಹೋಗೋದು ಶತಸಿದ್ಧ. ಯಾಕಂದ್ರೆ ಕಾಂಟ್ರಾಕ್ಟರ್ ಸಂತೋಷನ ಸಾವಿಗೆ ನೇರ ಕಾರಣ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜೀವಂತವಾಗಿದೆ. 5 ಗ್ಯಾರಂಟಿಯನ್ನ ನಿಲ್ಲಿಸಿಬಿಟ್ರೆ ರಾಜ್ಯದ ಜನ ನಡು ರಸ್ತೆಯಲ್ಲಿ ಹೊಡಿತಾರೆ. ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಿ ಕುಡಿಯುವ ನೀರು ಮತ್ತು ಸಮರ್ಪಕವಾದ ವಿದ್ಯುತ್ ಕೂಡಲೇ ಹಣ ಬಿಡುಗಡೆ ಮಾಡಿ ರಾಜ್ಯದ ಜನ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇರುವ ಗುಡಿಸಲು ವಾಸಿಗಳಿಗೆ ಇದು ಅನುಕೂಲವಾಗುತ್ತೆ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಬಂದಿದ್ದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ 4ನೇ ತಾರೀಕೇನು ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಆರಂಭ ಆಗ್ತಾ ಇದೆ. ಆ ದೃಷ್ಟಿಯಿಂದ ಎಲ್ಲ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರು ಹಿತೈಷಿಗಳನ್ನು ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಆದರೆ ನಾನು ಬೆಳಿಗ್ಗೆ ಬಾಗಲಕೋಟೆ ಐಬಿಯಿಂದ ಹೊರಟ ನಂತರ ಇಲ್ಲಿ ತನಕನೂ ಕೂಡ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಎಲ್ಲ ಒಂದು ರೀತಿ ಧರ್ಮದ ಕೇಂದ್ರಗಳಿಗೆ ನಾನು ಭೇಟಿ ಮಾಡ್ತಾ ಇದ್ದೀನಿ ಅನ್ನೋಷ್ಟು ಸಂತೋಷ ನನಗೆ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ಯಾಕೆಂತಂದರೆ ಬ್ರಿಗೇಡು, ಕ್ರಾಂತಿವೀರ ಬ್ರಿಗೇಡು ಧರ್ಮವನ್ನು ಉಳಿಸ್ಬೇಕು ನಮ್ಮ ರಾಜ್ಯದಲ್ಲಿ ಅನ್ನೋಂಥ ಮೂಲ ಉದ್ದೇಶ ಇಟ್ಕೊಂಡಿರೋದು. ಜೊತೆಗೆ ಹಿಂದುಳಿದವರಿಗೆ, ದಲಿತರಿಗೆ, ಆ ಹಿಂದುಳಿದ ಸಣ್ಣ ಸಮಾಜಗಳಿಗೆ ಯಾರನ್ನ ನಾನು ನೆಚ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ. ಅವರಿಗೆ ನಾವು ನಿಮ್ಮ ಧ್ವನಿಯಾಗಿರ್ತೀವಿ ಅನ್ನೋಂಥ ಧೈರ್ಯ ತುಂಬಬೇಕು ಅನ್ನೋಂಥ ಉದ್ದೇಶವೂ ಕೂಡ ಬ್ರಿಗೇಡ್ ಇದೆ. ಇದ್ರ ಜೊತೆಗೇನೆ ಎಲ್ಲ ಸಣ್ಣ ಮಠಾಧಿಪತಿಗಳು ಅವರು ವಾಸ ಮಾಡ್ತಿರೋದು ನೋಡ್ಬಿಟ್ರೆ ಗುಡಿಸ್ಲಲ್ಲಿದ್ದಾರೆ. ಅವರು ಧರ್ಮ ಎಷ್ಟು ಮಟ್ಟಿಗೆ ಜಾಗೃತಿ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೋ ನನಗೊತ್ತು ಗೊತ್ತಿಲ್ಲ. ನಮ್ಗೆ ಯಾವುದೋ ಒಂದು ಮೀಟಿಂಗ್ ಕರೆದಿದ್ವಿ, ಮೀಟಿಂಗ್ ಎಲ್ಲ ಬಂದರು. ಅವರು ಮೀಟಿಂಗ್ ಬರೋಂಥ ಒಬ್ರಿಗೊಬ್ಬರು ಮಾತಾಡ್ತಾ ಇದ್ರು. ನಮಗೆ ಬಸ್ ಚಾರ್ಜೇ ಸಿಗಲ್ಲಪ್ಪ, ಏನು ಮಾಡೋದು ಅಂತ ಅಷ್ಟು ಬಡತನ ಮಠ ಮಂದಿರಗಳಿಗಿದೆ. ಇವತ್ತು ಶೃಂಗೇರಿ ಮಾನ್ಯ ಡಿ ಕೆ ಶಿವಕುಮಾರ್ ಮಾತಾಡಿದ ಪತ್ರಿಕೆಗಳನ್ನು ಓದಿದೆ ನಾನು. ಭಾರತೀಯ ಸಂಸ್ಕೃತಿಯನ್ನು, ಧರ್ಮವನ್ನು ಉಳಿಸ್ಬೇಕಾದ್ರೆ ಮಠಗಳು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆ ಮಠಗಳಿಂದ, ಆ ಸಾಧು ಸಂತರಿಂದ ಒಂದು ರೀತಿ ಸಂಸ್ಕಾರ ಸಿಗುತ್ತೆ, ಸಂಸ್ಕೃತಿ ಸಿಗುತ್ತೆ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರು ಪತ್ರಿಕೆಗಳಲ್ಲಿ ಹೇಳಿದ್ದು. ಪತ್ರಿಕೆ ಇವತ್ತು ಓದಿದೆ ಬೆಳಿಗ್ಗೆ ನಮ್ಮ ಬಾಗಲಕೋಟೆಯಲ್ಲಿ. ಸರ್ಕಾರದ ಕರ್ತವ್ಯ ಇಲ್ವಾಗರೆ ಸಾಮಾನ್ಯ ಜನ ಏನೇನು ಕೊಡಬೇಕು ಮಠಗಳಿಗೆ ಕೊಟ್ಕೊಂತ ಬರ್ತಿದ್ದಾರೆ. ಅದರಿಂದ ಆ ಸಾಧು ಸಂತರು ಬದುಕಿದ್ದಾರೆ, ಆ ಮಠಗಳು ಬದುಕಿದೆ, ಎಲ್ಲ ಹೌದು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದ ಕೊರತೆ ತುಂಬ ಇದೆ. ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬಿಟ್ರಂತೂ ಮಕ್ಕಳು ಓದ್ತಾ ಇರೋದು ಬಹಳ ಕಡಿಮೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಈ ಶಿಕ್ಷಣವನ್ನು ಕೊಡಬೇಕು. ಆ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು. ಸಣ್ಣ ದೇವಸ್ಥಾನ ಸಂಜೆ 6 ಗಂಟೆ ಹೊರಟ್ರೆ ರಾತ್ರಿಯೆಲ್ಲ ಎಲ್ಲ ರಸ್ತೆಯಲ್ಲೂ ಕೂಡ ಸಣ್ಣ ದೇವಸ್ಥಾನಗಳಿಗೆ ದೀಪ ಹಚ್ಚಿರ್ತಾರೆ. ಆ ದೀಪ ಹಚ್ತಾ ಇರೋಂಥ ಅರ್ಚಕರಿಗೆ ಅವ್ರು ಸ್ನಾನ ಮಾಡಿದರೋ ಇಲ್ಲೋ ಗೊತ್ತಿಲ್ಲ, ಪೂಜೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಕಲ್ಪನೆನೇ ಇಲ್ಲ, ಯಾವ ಶ್ಲೋಕ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅರ್ಚಕರಿಗೂ ತರಬೇತಿ ಕೊಡಬೇಕು, ಅದೇ ರೀತಿ ಸಾಧು ಸಂತರಿಗೂ ಕೂಡ ರಕ್ಷಣೆ ಕೊಡಬೇಕು, ಅವ್ರ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು. ಎಲ್ಲವನ್ನ ಇಟ್ಟುಕೊಂಡು ಧರ್ಮವನ್ನು ಉಳಿಸ್ಬೇಕು, ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಕೊಡಬೇಕು. ಆ ದಿಕ್ಕಿನಲ್ಲಿ ನಾವು ಈ ಒಂದು ಬ್ರಿಗೇಡ್, ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೀವಿ. ಮಾನ್ಯ ಕನ್ನೇರಿ ಮಠದ ಪೂಜ್ಯರು ಅದನ್ನು ಅವತ್ತು ಉಪಸ್ಥಿತರಿರ್ತಾರೆ. ಅದೇ ರೀತಿ ಕಾಗಿನೆಲೆಯ ತಿಂತಿಣಿ ಬ್ರೀಜ್ ಸ್ವಾಮಿಗಳು ಕೂಡ ಉಪಸ್ಥಿತರಿರ್ತಾರೆ. 1008 ಸಾಧು ಸಂತರಿಗೆ ಪಾದಪೂಜೆಯನ್ನು ಮಾಡ್ತಾ ಅದನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಸಾಧು ಸಂತರ ಅವಾಗಿಯೂ ಹಿಂದುಳಿದ ಜನಾಂಗವನ್ನು ಸೇರಿಸುವಂಥ ಪ್ರಯತ್ನ ಮಾಡಬಹುದಾಗಿತ್ತು. ಈಗ ಯಾಕೆ ಮಾಡೋಕೆ ಹೊಂಟರು? ಅವಾಗ ಮಾಡಿದೆ. ರಾಯಣ್ಣ ಬ್ರಿಗೇಡ್ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಶುರು ಮಾಡಿದಂಥ ಸಂದರ್ಭದಲ್ಲಿ ನಿರೀಕ್ಷೆಗೆ ಮೀರಿ ಹಿಂದುಳಿದು ದಲಿತರೆಲ್ಲರೂ ಬಂದರು. ಕೆಲವರು ಹಿರಿಯರು ನ್ಯಾಷನಲ್ ನಾಯಕರ ಹತ್ರ ಹೋದರು, ಆ ಬ್ರಿಗೇಡ್ ಬೇಡ 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 ಅಂತಂದರು. ಬೇಡ ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಡೆಲ್ಲಿನಲ್ಲಿ ಮೀಟಿಂಗ್ ಕರೆದ್ರು. ಅಲ್ಲೂ ನಾನು ವಾದ ಮಾಡಿದೆ. ನಮ್ಗೆ ಹಿಂದುಳಿದವರು, ದಲಿತರು ತುಂಬ ಜನಕ್ಕೆ ನ್ಯಾಯ ಕೊಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂದೆ ನಾನು.
ಅವರೆಲ್ಲ ಭಾಳ ಬಲವಂತ ಮಾಡಿದ್ಮೇಲೆ ನಾನು ಚಿಕ್ಕವನು ಇನ್ನೂ ಅವಾಗ ದೊಡ್ಡವ್ರ ಮಾತು ಕೇಳಬೇಕು ಅಂತ ನಿಲ್ಲಿಸಿದ್ದು ಇವತ್ತು ತಪ್ಪಾಯ್ತೇನೋ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಅವಾಗಿಂದ ಇವತ್ತು ಮುಂದುವರಿಸ್ತಾ ಇದ್ದೀವಿ. ಈ ನಮ್ಮ ಸಾಧು ಸಂತರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಈಶ್ವರಪ್ಪನ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋಂಥ ಆರೋಪ ಇದೆ ಸರ್. ಯಾರು ಬೇಕಾದ್ರೆ ಹೇಳ್ಕೊಂಡು ನನಗೇನು ಯಾರೋ ನಾವು ಆರೋಪ ಮಾಡಿದ್ರೆ ಇಂಥ 100 ಆರೋಪ ಕೇಳಿದಿಲ್ಲ. ನಾನು ಯಾರು ಶಕ್ತಿ ಪ್ರದರ್ಶನ ಮಾಡಿಲ್ಲ. ಒಂದು ಫೆಬ್ರವರಿ 4ಕ್ಕೆ ಒಂದು ಜನ ಸೇರಿಸ್ಬಿಟ್ಟು ಶಕ್ತಿ ಪ್ರದರ್ಶನ ಏನು, ಇನ್ನು ಲಕ್ಷಾಂತರ ಜನ ಸೇರೋಂಥ ಅವಕಾಶಗಳು ಇನ್ನೂ ದಿನ ಇದೆ. ಯಾಕೆ ಹಿಂದುಳಿದವರಿಗೆ, ದಲಿತರಿಗೆ, ಹಿಂದುತ್ವವನ್ನು ಉಳಿಸೋರಿಗೆ ಎಲ್ಲರೂ ಕೂಡ ಹೌದಪ್ಪ ನಮ್ಮ ರಾಜ್ಯದಲ್ಲಿ ನಾವು ಒಂದಿಷ್ಟು ಹೋರಾಟ ಮಾಡಬೇಕು ಅಂತ ಭಾವನೆಗಳು ನಿರ್ಮಾಣ ಆಗಬೇಕು. ಇನ್ನು ಪೂರ ಆಗಿಲ್ಲ. ಅದಕ್ಕೋಸ್ಕರ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಶುರು ಮಾಡಿದ್ವಿ. ಸರ್, ಲೋಕಸಭಾ ಚುನಾವಣೆಗೆ ತಮ್ಮ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಭಾವನೆಯನ್ನು ಇಟ್ಕೊಂಡು ಇವರು ಈ ರೀತಿ ಮಾಡ್ತಿದ್ದಾರೆ. ನಾನು ಅದಕ್ಕೆ ಹೇಳ್ದಲ್ಲ, ಚುನಾವಣೆ ಯಾಕೆ ನಿಂತೆ ನಾನು. ಚುನಾವಣೆ ನಿಂತಿದ್ದ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು. ಗುಂಪುಗಾರಿಕೆ ಇದೆ, ಒಂದೇ ಜಾತಿ ಕಡೆ ತಿರುಗ್ತಾ ಇದೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ, ಸರ್ವಾಧಿಕಾರ ಇದೆ. ಇದೆಲ್ಲ ಹೋಗಬೇಕು ಅನ್ನೋದು ರಾಷ್ಟ್ರ ನಾಯಕರುಗಳಿಗೆ, ಸಂಘದ ಪರಿವಾರದ ಪ್ರಮುಖರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಿಂತೆ ನಾನು. ನಾನೇ ನರೇಂದ್ರ ಮೋದಿಯವರು ವಿರುದ್ಧವಾಗಿ ನಾನು ಓಟ್ ಕೊಟ್ಟು ಗೆಲ್ಲಿಸ್ತಾರೆ ಅಂತಲ್ಲ, ಈ ಚರ್ಚೆ ಆಗಬೇಕು ಅಂತ. ಚರ್ಚೆ ಶುರುವಾಗಿದೆಯಲ್ಲ ಈಗ. ಯತ್ನಾಳ್ ಅವ್ರ ಗುಂಪು ನಾನೇನು ಹಿಡ್ಕೊಂಡು ಅವತ್ತು ಹೊರಟಿದ್ನೋ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಶುದ್ಧೀಕರಣ ಆಗತ್ತೆ. ಇದನ್ನು ನಾನು ಹೇಳ್ತಿರೋದು. ನಾನೇನು ಮೋದಿ ವಿರುದ್ಧವಾಗಿ ನಾನು ಗೆಲ್ತೀನಿ ಅಂತ ನಂಬಿಕೆ ನನಗೆ ಇರಲಿಲ್ಲ. ಈ ಚರ್ಚೆ ಆಗಬೇಕು ಅಂತ ಚರ್ಚೆ ಶುರುವಾಗಿದೆ. ಇದು ಪರಿಹಾರ ಆಗತ್ತೆ, ಇದ್ರಾಗೆ ನನ್ನ ಮನ ಇದೆ. ಸರ್, ಹೈಕಮಾಂಡ್ ಏನಾದ್ರು ತಮ್ಮ ಬಿಜೆಪಿಗೆ ಆಹ್ವಾನ ಕೊಟ್ಟರೆ ಮತ್ತೆ ಸೇರ್ತೀರಾ? ನೋಡೋಣ. ಆ ಶುದ್ಧೀಕರಣ ಆಗಬೇಕು ಅಂದಲ್ಲ. ಆ ಶುದ್ಧೀಕರಣ ಆಗಂತ ಸಂದರ್ಭ ಬಂದಾಗ ನಾನು ಕಾಂಗ್ರೆಸ್ಸಿಗೆ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಕುತ್ತಿಗೆ ಕೊಯ್ದರೂ ಹೋಗಲ್ಲ. ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿನೇ. ಇಲ್ಲಿ ಶುದ್ಧೀಕರಣ ಆಗಬೇಕು. ಇಲ್ಲಿರೋಂಥ ರಂಪುಗಳಿದಾವಲ್ಲ, ಜಾತೀಯತೆ, ಒಂದೇ ಕುಟುಂಬದ ಕೈಲಿರೋದು ಪಕ್ಷ, ಹೊಂದಾಣಿಕೆ. ಒಂದು ಮಾತು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ಬಹಿರಂಗವಾಗಿ ಹೇಳ್ಬಿಟ್ರು, ನಾನು ಕಾಂಗ್ರೆಸ್ಸಿನ ಭಿಕ್ಷೆಯಿಂದ ನೀನು MLA ಆಗಿದ್ಯಾ ಅಂತ. ಯಾರಿಗೆ? ರಾಜ್ಯದ ಅಧ್ಯಕ್ಷರಿಗೆ. ನಿನ್ನೆ ರಾಜ್ಯಾಧ್ಯಕ್ಷರೇ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟರು, ನಾನೇನಾದ್ರು ಹೊರಣ ನಿಂತಿದ್ರೆ ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಗಿತ್ತು ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗಿತ್ತು ಅಂತ ಬಾಯಲ್ಲಿ ಹೊರಗಡೆ ಬರ್ತಾ ಇದೆ. ಇದು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರೆ ಕಾರ್ಯಕರ್ತರುಗಳ ಗತಿ ಏನು? ಇದು ಹೋಗಬೇಕು. ಇದಕ್ಕೋಸ್ಕರ ನಾನು ಹೋರಾಟಕ್ಕೆ ಇಳಿದಿದೆ. ಸರ್, ಅಪ್ಪ ಮಕ್ಕಳಿಂದ ಏನಾದರೂ ಬಿಜೆಪಿ ಹಾಳಾಗ್ತಾ ಇದೆಯಾ? ಯಾರೇ ಒಬ್ಬರಿಬ್ಬರು ಹಾಳು ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರಿ ಸರಿ ಮಾಡಬೇಕಷ್ಟೇ. ಇದು ನನಗೆ ಯಾರ ಮೇಲೆ ದ್ವೇಷನೂ ಇಲ್ಲ. ನಮಗೆ ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅಂತ. ಯಾಕೆಂದರೆ ಇವತ್ತುನೆಲ್ಲ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿ 100 ವರ್ಷ ಆಯಿತು. ಈಗ ಅವ್ರದ್ದೆಲ್ಲ ಶ್ರಮ ಏನು? ಎಲ್ಲ ಕ್ಷೇತ್ರಕ್ಕೂ ಶುದ್ಧೀಕರಣ ಆಗಬೇಕು ಅಂತ. ಶುದ್ಧೀಕರಣ ಆಗಬೇಕು ಅಂತಂದ್ರೆ 100 ವರ್ಷದ ಶ್ರಮ ವ್ಯರ್ಥ ಆಗಕ್ಕೆ ಸಾಧ್ಯ ಏನು? ಹಿಂದೆ ನಾವು BJP ಚುನಾವಣೆ ನಿಲ್ತೀವಿ ಅಂತ ನಗೋರಿಂದ BJP ನಿಲ್ತೀವಿ, ಡಿಪಾಸಿಟ್ ಹೋಗುತ್ತೆ ಅಂತ. ಇವತ್ತು ಪ್ರಧಾನಮಂತ್ರಿ ಆದ್ರಲ್ಲ ಸ್ವಯಂ ಸೇವಕ ಒಬ್ಬ. ಆ ಶ್ರಮಕ್ಕೆ, ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಎಲ್ಲ ತಾತ್ಕಾಲಿಕ ಈ ಗೊಂದಲಗಳು ಸರಿ ಹೋಗುತ್ತೆ. ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಯೋಜನೆ ಆದ ನಂತರ ಇಲ್ಲಿವರೆಗೂ ಕೆಲವೊಂದು ಕ್ಷೇತ್ರಗಳಿಗೆ ಅನುದಾನ ಸಿಕ್ಕಿಲ್ಲ. ನಾನು ಒಂದೇ ಮಾತು ಕೇಳ್ತೀನಿ, ಇನ್ನೇನು ಅನುದಾನ ಕೊಡೋದು ಬೇಡ ಅವರು. ಯಾಕಂದರೆ ಪಾಪ ಅವ್ರ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ. ಆ ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದಂಥ ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ರಸ್ತೆಯಲ್ಲಿ ನಿಲ್ಲಿಸಿ ಹೊಡಿತಾರೆ. ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ. ಆದರೆ ಜನ ಕುಡಿಯೋಕೆ ನೀರಿಲ್ಲ ಅಂತ ಸಾಯ್ತಿದ್ದಾರೆ. ಇನ್ನು ಬೇರೆ ಬೇರೆ ನೀವು ದೊಡ್ಡ ದೊಡ್ಡ ಸೌಕರ್ಯಗಳು ಕೊಡಬೇಡಿ. ರಸ್ತೆಗಳು ಗುಂಡಿಗೆ ಮಣ್ಣು ಮುಚ್ಚಕ್ಕಾಗ್ತಿಲ್ಲ. ಹಿಂದೆ ಆಗಿರೋ ಕೆಲಸಗಳಿಗೆ ಪೇಮೆಂಟ್ ಆಗಿಲ್ಲ. ಕಾಂಟ್ರಾಕ್ಟ್ಗಳೆಲ್ಲ ಬಡ್ಕೊತಿದ್ದಾರೆ. ಆತ್ಮಹತ್ಯೆಗಳು ನಡೀತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು, ರಸ್ತೆ ತುಂಬಿಸೋದಕ್ಕೆ ಒಂದಿಷ್ಟು ದುಡ್ಡು, ಕುಡಿಯೋ ನೀರಿಗೆ ಒಂದು ದುಡ್ಡು, ಮೂಲಭೂತ ಸೌಕರ್ಯಗಳನ್ನ ಕೊಟ್ರಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಸುಮ್ಮನೆ ಯಾಕಂದ್ರೆ ಈ ಸರ್ಕಾರ ಟೀಕೆ ಮಾಡಿದ್ರೆ ಎಲ್ಲ ದುಡ್ಡು ಗ್ಯಾರಂಟಿಗೆ ಹೋಗಿದೆ. ಇದರಲ್ಲೇ ಅನುಮಾನ ಇಲ್ಲ. ನಮಗೆ ಖಜಾನೆ ಭರ್ತಿ ಇದೆ. ಭರ್ತಿ ಇದ್ರೆ ಆ ರಸ್ತೆಗಳ ಗುಂಡಿ ಬಿದ್ದಿದೆ. ನಾನು ಅದಕ್ಕೆ ಹೇಳ್ತಿರೋದು, ಸರ್ಕಾರ ಬಂದಿದೆ ಅಧಿಕಾರಕ್ಕೆ. ಅವರು ಜನಕ್ಕೆ ಆಸೆ ತೋರಿದ್ರು, ಆಸೆ ತೋರಿಸಿದ್ರು, ಜನ ನಂಬಿದ್ರು, ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಟೀಕೆನೂ ಮಾಡಲ್ಲ. ಎಲ್ಲಿ ತನಕ ಇದು? ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮತ ಕೊಟ್ಟರು. ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ 2 ಮುಖ್ಯಮಂತ್ರಿಗಳು ಮಕ್ಕಳು ಸೋತರು, BJP ನಿಂತವರು. ಯಾಕೆ ಇದು? ಯಾಕೆ ಅಂದರೆ ಏನೋ ಕಾಂಗ್ರೆಸ್ನವ್ರು ಮಾಡಿಬಿಡ್ತಾರೆ ಅನ್ನೋದು ನಂಬಿಕೆ ಬೇರೆ. ನೋಡೋಣ ಇನ್ನು ಎಷ್ಟು ದಿನ ನಂಬಿಕೆ ಇರುತ್ತೆ ಗೊತ್ತಿಲ್ಲ. ಆದರೆ ನೀವು ನಂಬಿಕೆ ಉಳಿಸ್ಕೊಳ್ಳಿ. ಈ ಗ್ಯಾರಂಟಿ ಮುಂದುವರಿಸಿ, ನಾನು ಟೀಕೆ ಬಿಡಲ್ಲ. ಆದರೆ ಕುಡಿಯೋಕೆ ನೀರಿಗೆ, ರಸ್ತೆ ಗುಂಡಿ ತುಂಬೋದಕ್ಕೆ, ಕತ್ಲೆ, ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗಬೇಕು ಅಂತಂದರೆ ಗಿಡಗಂಟಿಗಳ ಮಧ್ಯೆ ಹೋಗ್ತಾರೆ. ಹಾವು ಚವಳು ಕಟ್ಟಿದ್ರೆ ಮುಗೀತು. ದೀಪ, ನೀರು, ರಸ್ತೆ, ಇದನ್ನಾರು ಮೂಲಭೂತ ಸೌಕರ್ಯ ಕೊಟ್ಟರೆ ಒಳ್ಳೆಯದಾಗುತ್ತೆ. ಸರ್, ಈಗ ಶಾಪೂರ್ ಶಾಸಕರು ಮತ್ತು ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರದ್ದು ಬೆಂಗಳೂರಲ್ಲಿ ಆರೋಪ, ಸಂತೋಷ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಹೆಸರು ಕೂಡ ಬರೆದಿದ್ದಾರೆ. ಇದರ ಬಗ್ಗೆ ತಾವು ಹೇಳ್ತೀವಿ? ನಾನು
ಇದನ್ನ ಬಹಳ ಉಗ್ರವಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಆ ರಾಜಕೀಯ ಪಕ್ಷದ ಕಾರ್ಯಕರ್ತ ನಾನು ಅಂತ ಹೇಳ್ಕೊಳಕ್ ಆ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯ ಅಪಮಾನ ಆಗ್ತಾ ಇದೆ. ಸರ್, ಈಗ ಗೌಡ್ರು ಹೇಳಿ ಬದಲು ಮುಗಿಸ್ಬಿಡ್ತೀವಿ. ಮೊದಲನೇ ಪ್ರಶ್ನೆ ಸರಿ ಇದೆ. ಯಾಕೆಂತಂದ್ರೆ ಆ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಏನು ಬಿಜೆಪಿಯ ಸಿದ್ಧಾಂತ ಇತ್ತಲ್ಲ ಅದೇನು ಉಳಿದಿಲ್ಲ ಇವತ್ತು. ಹಿಂದುತ್ವ ಅನ್ನೋದಿದೆಯಲ್ಲ ಏನೂ ಇಲ್ಲ ಇವತ್ತು. ಸಾಮೂಹಿಕ ನಾಯಕತ್ವ ಬಿಲ್ಕುಲ್ ಇಲ್ಲ. ಹಾಗಾಗಿ ಅದಕ್ಕೂ ಒಂದು ರೂಪ ಬರಬೇಕು. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರುಗಳೆಲ್ಲ ಇಟ್ಕೊಂಡಿದ್ದ ಕಾಂಗ್ರೆಸ್ ಇತ್ತಲ್ಲ, ಆ ಕಾಂಗ್ರೆಸ್ಸಿಗೆ ಇವತ್ತು ಸತ್ತೋಗಿದೆ. ಸ್ವಾರ್ಥಿಗಳ ಕೈಯಲ್ಲಿ ಸಿಕ್ಕಿದೆ. ನೀವು ನೋಡ್ತಾ ಇದ್ದೀರಿ, ಒಬ್ಬ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೋ ಬಿಡುತ್ತೋ ನಮ್ಗೆ ಇನ್ನೂ ಗೊತ್ತಿಲ್ಲ. ಆದರೆ ಒಂದು ಕಡೆ ಹಿಂದುಳಿದವರು ದಲಿತ ಶಾಸಕರು, ಒಂದು ಕಡೆ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳು, ಮತ್ತೊಂದು ಕಡೆ ಒಕ್ಕಲಿಗರು ಡಿನ್ನರ್ ಮೀಟಿಂಗ್ಗಳು, ಶಾಸಕರುಗಳು. ಅಂದರೆ ಅರ್ಥ ಏನು? ಆ ಒಂದು ಉದಾತ್ತ ಭಾವನೆಗಳಿತ್ತಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೀತಿದ್ರಲ್ಲ, ಅದಿಲ್ಲ ಈಗ. ಆಯಾ ಜಾತಿಗೆ ಸೀಮಿತವಾಗಿ ಕಾಂಗ್ರೆಸ್ಸು ಜಾತಿ ಪಕ್ಷ ಆಗೋಗಿದೆ. ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ ಬಣದ ರಾಜಕೀಯ ತುಂಬ ಹೋಗಿದೆ. ಇದೆಲ್ಲವೂ ಸರಿ ಹೋಗುತ್ತೆ. ಯಾಕೆಂದರೆ ಇದು ಇವತ್ತು ನಿನ್ನೆ ಪ್ರಯತ್ನ ಅಲ್ಲ, ನೂರಾರು ಪ್ರಯತ್ನ, ವರ್ಷಗಳ ಪ್ರಯತ್ನ. ಈಗ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವ್ರು ಬಲಿದಾನನೇ ಮಾಡಿಬಿಟ್ಟು ಈ ದೇಶ ಒಂದಾಗಿರಬೇಕು ಅನ್ನೋದಕ್ಕೋಸ್ಕರ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಈ ದೇಶದಲ್ಲಿ ಯಾರು ಕಟ್ಟ ಕಡೆ ಮನುಷ್ಯನಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರೆಲ್ಲವೂ ವಿಚಾರ ಸಿದ್ಧಾಂತಗಳು ಇವತ್ತು ಸ್ವಲ್ಪ ಪಕ್ಕಕ್ಕೆ ಸರಿದೆ. ಖಂಡಿತ ಅವ್ರ ತ್ಯಾಗಕ್ಕೆ, ಅವ್ರ ಬಲಿದಾನಕ್ಕೆ ಬೆಲೆ ಇದ್ದೇ ಇದೆ. ಇವತ್ತಿಲ್ಲ ನಾಳೆ ಅವೆಲ್ಲವೂ ಸರಿ ಹೋಗುತ್ತೆ, ಈ ನಂಬಿಕೆ ನನಗಿದೆ. ಸರ್, ನನ್ನ ಮೇಲೆ ಆರೋಪ ಬಂತು. ಒಂದೇ ಒಂದು ದಿನ ನೋಡಲಿಲ್ಲ ನಾನು. ನೇರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಸಂತೋಷ್ ಜಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದೆ. ನೋಡಿ, ನನ್ನ ಮೇಲೆ ಆರೋಪ ಬಂದಿದೆ. ಆರೋಪ ಬಂದಾಗ ನಾನು ಇಮ್ಮಿಡಿಯೇಟ್ ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕೆ ಅದನ್ನು ಹಿಂದೆ ಜಾರ್ಜ್ಗೆ ಅವ್ರ ಮೇಲೆ ಆಪಾದನೆ ಬಂದಾಗ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ನಾನು. ಜಾರ್ಜ್ ಹೇಳಿದ್ದೆ ನಾನು ಇಮ್ಮಿಡಿಯೇಟ್ ರಾಜೀನಾಮೆ ಕೊಡಿ, ನ್ಯಾಯಾಂಗ ತನಿಖೆ ಮಾಡಿಸಿ, ತನಿಖೆಯಲ್ಲಿ ಮುಕ್ತವಾಗಿ ಬಂದರೆ ಮತ್ತೆ ಮಂತ್ರಿ ಆಗಿಲ್ಲ ಮಾಡಿದ್ರು ಪಾಪ ಅವರು. ಅದನ್ನು ನಾನು ಅವ್ರಿಗೆ ಮಾತ್ರ ನೀನು ರಾಜೀನಾಮೆ ಕೊಡು ಅಂತ ಕೇಳಿ ನಾನು ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ನೈತಿಕತೆ ಅಲ್ಲ. ಅದಕ್ಕೆ ಅವ್ರು ಹೇಳಿದಾಗ ನಿಂದೇನು ತಪ್ಪಿಲ್ಲಪ್ಪ, ಇದರಲ್ಲಿ ಡೆಡ್ ಬಾಡಿ ಬಿದ್ದಿದೆ, ಅದರಲ್ಲಿ ಒಂದು ಚೀಟಿಯಲ್ಲೆಲ್ಲೋ ಬಿದ್ದಿದೆ, ಅದು ಟೈಪ್ಡ್ ಕಾಪಿ, ಸಿಗ್ನೇಚರು ಇಲ್ಲ, ಯಾಕೆ ರಾಜೀನಾಮೆ ಕೊಡ್ತೀನಿ ನೀನು ಅಂತ ಅಮಿತ್ ಶಾ ಅವರೆಲ್ಲ ಹೇಳಿದ್ರು. ನಾನು ಹೋರಾಟ ಮಾಡಿದ್ದೆ, ನನ್ನ ಹೆಸರ ಮೇಲೆ ಆಪಾದನೆ ಬಂದಿದೆ, ಪಕ್ಷಕ್ಕೂ ಕೆಟ್ಟ ಹೆಸರು ಬರುತ್ತೆ, ನನಗೂ ಬರುತ್ತೆ, ನಾನು ದಯವಿಟ್ಟು ಅನುಮತಿ ಕೊಡಿ ಅಂತ 2 ದಿನ ಆದಮೇಲೆ ಅನುಮತಿ ಕೊಟ್ಟರು, ರಿಸೈನ್ ಮಾಡಿದೆ. ಆ 2 ದಿನದಲ್ಲಿ ಇದೇ ಖರ್ಗೆ, ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್ ಏನು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಲ್ಲಿ ರಾಜೀನಾಮೆ ಕೊಟ್ಟವ್ರಿ, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಸಾಕಾಯ್ತು ರಾಜೀನಾಮೆ. ಈಗ ಇವ್ರು ಬಾಯಲ್ಲಿ ಏನು ಇಟ್ಕೊಂಡಿದ್ದಾರೆ? ಸ್ವತಃ ಖರ್ಗೆ ಹೆಸರೇ ಬರೆದು ಆತ ಸತ್ತಿದ್ದಾರೆ, 4 ಕಡೆ ಬರೆದಿದ್ದಾರೆ. ಈಗ ಅವರು ಏನು ಹೇಳಬೇಕು? ಯಾವ ಭಾಷೆಯಲ್ಲಿ ಹೇಳಲಿ ನಾನು? ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಬಂಡತನ ಇದು. ಇವೇನು ಬೇಕಾದ್ರೂ ಮಾಡ್ಕೊಳ್ಳಿ, ರಾಜೀನಾಮೆ ಕೊಡೋಲ್ಲ, ಈ ರೀತಿ ಎಲ್ಲಿ ತನಕ ಆ BJPಯ ವ್ಯಕ್ತಿಗಳು ಗಲ್ಬುರ್ಗಿನಲ್ಲಿ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀರಿ ಅಂತಂದರೆ ನಾವು ಬೀದಿಗೆ ಹಿಡಿದ್ರೆ ನೀವು ಮನೆ ಸೇರಬೇಕಾಗತ್ತೆ. ಇಂಥ ಉದ್ದಟತನದ ಮಾತು ಒಬ್ಬ ಮಂತ್ರಿ ಬಾಯಿದೆ. ಅಂದರೆ ಹೋರಾಟನೇ ಮಾಡಬಲ್ಲ. ನೀವು ಯಾಕೆ ಹೋರಾಟ ಮಾಡಿದ್ರಿ ಅವಾಗ? ನಿಮ್ಗೊಂದು ಕಾನೂನು, ಈಶ್ವರಪ್ಪನ ಕಾನೂನ. ಇವತ್ತಿಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ಜೈಲಿಗೆ ಹೋಗಲೇಬೇಕು, ಇದ್ರಾಗ ಯಾವ ಅನುಮಾನನೂ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೆ, ನೀವು ರಾಜೀನಾಮೆ ಕೊಡಿ, ಎನ್ಕ್ವೈರಿ ಆಗಲಿ. ನೀವು ತಪ್ಪಿತಸ್ಥ ಅಲ್ವಾ, ಇಮ್ಮಿಡಿಯೇಟ್ ನೀವು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.